ಹಾಯ್ ಫ್ರೆಂಡ್ಸ್, ಏನಿಲ್ಲ, ಹಿಂದೂಪುರಂ ನೋಡ್ತಾ ಒಂದು ತುಂಬಾಣ ಅಂತ ಇಲ್ಲಿ ಸಿಟಿ ರೋಡ್ ಹೋಗ್ತಾ ಇದ್ದೆ. ನೋಡಿದ್ರೆ ಒಂದು ಸಿಗ್ನಲ್ ನೋಡಿದ್ರೆ ಒಂದು 5-6 ಮಕ್ಕಳು ಇದ್ದರು, ಎಲ್ಲ ಭಿಕ್ಷೆ ಬರ್ತಾಯಿದ್ರು. ನೋಡಿದ್ರೆ ಸಡಲ್ ಅವ್ರ ಅಪ್ಪ ಅಮ್ಮ ಆರಾಮಾಗಿ ಕೂತ್ಕೊಂಡಿದ್ದಾರೆ. ನನಗೊಂದು ಗೊತ್ತಾಗಿಲ್ಲ, ಇವಾಗ ಹೈದ್ರಾಬಾದಲ್ಲಿರೋ ಕೆಲಸಕ್ಕೆ ಆರಾಮಾಗಿ ಎಲ್ಲನ ದುಡ್ಕೊಂಡು ಆರಾಮಾಗಿ ಗೌರ್ಮೆಂಟ್ ಸ್ಕೂಲ್ಗಳು ಬೇಜಾನ ಐತೆ, ಆರಾಮಾಗಿ ಸೇರಿಸಿರ್ಬೋದಲ್ಲ. ಇವರೆಲ್ಲ ಏನು ಭಿಕ್ಷೆ ಎತ್ತಬೇಕಂದ್ರೆ ಭಿಕ್ಷೆ ಮಾತ್ರನೇ ಎತ್ತಬೇಕಾ? ಯಾಕೆ ಒಂದು ಸ್ಟೆಪ್ ಯೋಚನೆ ಮಾಡಲ್ಲ ಇವರೆಲ್ಲ ಮೇಲೆ ಬರಬೇಕು ಅಂತ. ಪಾಪ ಮಕ್ಕಳಿಗೆ ಹೆಂಗೆ ಇಲ್ಲಿ ಅವರು ಏನೋ ಓದಿಸಿದ್ರೆ ಅವ್ರ ಫ್ಯೂಚರ್ ಚೆನ್ನಾಗಿರೋದು. ಇಲ್ಲಾಂದರೆ ಅವ್ರ ಮಕ್ಕಳು ಹಿಂಗೆ ಭಿಕ್ಷೆ ಬರ್ತಾ ಇರ್ತಾರೆ, ಮತ್ತು ಅವ್ರಿಗೆ ಮದುವೆ ಆಗಿ ಮತ್ತು ಅವ್ರ ಮಕ್ಕಳು ಹಂಗೆ ಭಿಕ್ಷೆ ಹಂಗೆ ಇರುತ್ತಾ ಇವ್ರಿಗೆಲ್ಲ ಚೇಂಜ್ ಮಾಡೋಕ್ಕೆ ಯೋಚನೆ ಮಾಡಲ್ವಾ ಅಂತ ನನಗೆ ಅದೇ ಡೌಟು. ಅವ್ರ ಅಪ್ಪ ಅಮ್ಮ ಆರಾಮಾಗಿದ್ದಾರೆ, ಆರಾಮಾಗಿ ಕೆಲ್ಸಕ್ಕೆ ಹೋಗಿ ದುಡಿಬೋದಲ್ಲ. ಅವ್ರಿಗೆ ಅಪಾಟ ಕೂತ್ಕೊಂಡ್ಬಿಟ್ಟು ಮಕ್ಕಳ ಕೈಲಿ ಭಿಕ್ಷೆ ಬಿಡಿಸಿದ್ರೆ ಇವರೆಲ್ಲ ಇದಕ್ಕೆ ನಾವು ಮಕ್ಕಳು ಉಡ್ಸ್ಕೊತಾರೆ ಅಂತ ನನಗೆ ಅದೇ ಡೌಟ್ ಆಗೋದು. ಏನು ಮಾಡೋದು ಇದೆಲ್ಲ? ಯಾರು ಏನು ಕೇಳಲ್ವಾ? ಇಲ್ಲಿರೋರು ಯಾರ ಕಣ್ಣು ಕಾಣಿಸಿಲ್ವಾ? ಏನು ಕತೆ ಅಂತ ಗೊತ್ತಿಲ್ಲ. ಆದರೆ ಹೆವಿ ಒಂಥರ ವಾಶೋಡಪ್ಪ ಅದೆಲ್ಲ ನೋಡಿದ್ರೇ. ಇನ್ನೂ ಅಪ್ಡೇಟ್ ಆಗ್ದಿರಂಗೆ ಇದ್ದಾರಲ್ಲ, ಇನ್ನೂ ಈ ಥರ ಇದ್ದಾರೆ ಇವರು ಅಂತ ಒಂದು ಫೀಲಿಂಗ್ ಅಷ್ಟೇ, ಬೇರೆ ಏನಿಲ್ಲ.